ನನಗೆ ಸಹಾಯ ಮಾಡೋರಿಲ್ಲ. ನನ್ನ ಗಂಡ ತೀರ್ಕೊಂಡು ತುಂಬ ಒಂದು 12 ವರ್ಷ ಆಯಿತು. ನಾನು 2 ಮಕ್ಕಳು ಸಾಕೊಂಡಿದ್ದೆ. ಒಂದು ಮನೆ ಜಾಗದ ವಿಷಯವಾಗಿ ಒಂದು ಊರಲ್ಲೇ ಗಲಾಟೆ ಆಯಿತು. ಆ ಜಾಗಕ್ಕೋಸ್ಕರ ನನಗೆ ಸಹಾಯ ಮಾಡ್ತಾರೆ ಅಂತ ನನ್ನ ತಾಯಿ ಸೇರಿಸಿ ಒಬ್ಬರು ಮಾಡಿಸಿಟ್ಟಿದ್ರು ಏನೋ. ಹಂಗಾಗಿ ನನ್ನ ತಾಯಿ ಕಾಲು ಹೋಗಿದ್ದು, ನನಗೂ ಕೈ ಹೋಗಿದ್ದು. ಕೈ ಎತ್ತಕ್ಕಾಗ್ತಿರಲಿಲ್ಲ, ಇದು ಅನ್ನ ತಗೊಂಡು ತಿನ್ನಕ್ಕಾಗ್ತಿರ್ಲಿಲ್ಲ. ನನ್ನ ಮಗಳು ಇದೇ ಕೈ, ಬಲ್ದೆ ಕೈ. ಇವಾಗ ಚೆನ್ನಾಗಿದ್ದೀನಿ. ಅದೇ ಹೇಳಿದ್ನಲ್ಲ, ಆ ತಾಯಿ ಪವಾಡ ಎಲ್ಲ ನಮ್ಮ ಗುರುಗಳ ಶಕ್ತಿ. ಕೈ ಹೋಗಿತ್ತು, ಕೈ ಬಂತು, ಕಾಲು ಹೋಗಿತ್ತು, ಕಾಲು ಬರುತ್ತೆ. ಹೌದು, ಬಂತು. ಇದಕ್ಕೆ 100ಕ್ಕೆ 100 ಸತ್ಯ. ಪ್ರತ್ಯಕ್ಷ ಸಾಕ್ಷಿ ನಾನೇ ಇಲ್ಲಿದ್ದೀನಿ ನಿಮ್ಮ ಕಣ್ ಮುಂದೆ. ಆಸ್ಪತ್ರೆಯಲ್ಲಿ ತುಂಬಾ ದುಡ್ಡು ಕಳೆದಿದ್ದೀವಿ, ಒಂದೇ ಒಂದು ಭಾಗದಷ್ಟು ಕೂಡ ಗುಣ ಆಗ್ಲಿಲ್ಲ. ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನಮಗೆಲ್ಲ ಒಳ್ಳೇದಾಗಿದೆ. ಅವ್ರ ಹತ್ರ ತುಂಬಾನೇ ಶಕ್ತಿ ಇದೆ ಸರ್, ತುಂಬಾನೇ ಶಕ್ತಿ ಇದೆ. ಅವರ ಹಿತವಚನಗಳು, ಅವರು ದೇವರು ಬಂದರೆ ಹೇಳ್ತಾರೆ ಅಂತಲ್ಲ, ಕುಣಿತ ಹೇಳ್ತಾರೆ ಅಂತಲ್ಲ, ಆ ರೀತಿ ಅಲ್ಲ. ಅವ್ರೊಂದು ಪೀಠದಲ್ಲಿ ಕೂತಿದ್ದಾರೆ ಅಂದರೆ ಅವ್ರನ್ನ ಮುಖ ನೋಡೇ ಹೇಳ್ತಾರೆ. ಮೊದಲು ಸರಿ ನಾನು ಬಂದಾಗ ಅವ್ರು ಯಾರಿಗೋ ಹೋಮ ಮಾಡ್ತಾಯಿದ್ರು, ಒಂದು 8 ಜನ ಕೂರ್ಸ್ಕೊಂಡು ಹೋಮ ಮಾಡ್ತಾಯಿದ್ರು. ನನ್ನ ಸೈಡಿಗೆ ಕೂತ್ಕೊಂಡೆ ಅಷ್ಟೇ. ಕೂತ್ಕೊಂಡ ತಕ್ಷಣ ಹೇಳಿದರು, ಜಾಗಕ್ಕೆ ಜಗಳ ಆಗಿದೆಯೇನಮ್ಮ ಅಂತ. ಹಾಂ, ಜಾಗದ ವಿಷಯಕ್ಕೆ ಜಗಳ ಆಡಿದ್ದೀರಾ ಅಂತ ಅಷ್ಟೇ ಕೇಳಿದ್ದವರು. ನನಗೆ ಅವತ್ತೇ ಪರಿಹಾರನೂ ಮಾಡಿಕೊಟ್ರು ಆಯಿತಾ. ನನಗೇನು ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಒಂದು ವಾರ 15 ದಿವಸ ಅನ್ಬೇಕಾದ್ರೆ ನನ್ನ ಕೈ ಸರಿ ಆಯಿತು. 15 ದಿವಸನಿಲ್ಲ, ಕೈ 2 ದಿವಸ ಗುಣ ಆಯಿತು. ಒಂದು 15-20 ದಿವಸ ಅನ್ಬೇಕಾದ್ರೆ ಒಂದು ಹೋಮ ಮಾಡಿಸಿದ್ವಿ, ನಾನು, ನನ್ನ ತಾಯಿ, ನಮ್ಮ ಅಪ್ಪ, ನನ್ನ ಮಕ್ಕಳು, ನಮ್ಮ ಅಕ್ಕ ಎಲ್ಲ ಸೇರಿ. ಈಗ ಯಾವ ತೊಂದರೆನೂ ಇಲ್ಲ. ಅದ್ಮೇಲೆ ಹೊಸ್ದಾಗಿ ಒಂದು ಕಾರ್ ತಂದ್ವಿ ಮನೆಗೆ. ಮಗ ಕಾರ್ ಓಡಿಸ್ತಿದ್ದಾನೆ ಬೆಂಗಳೂರಲ್ಲಿ. ಮಗಳು ಒಳ್ಳೆ ಬುದ್ಧಿ, ಒಳ್ಳೆ ದಾರಿಗೆ ಬಂದ್ಲು. ನಮ್ಮ ಅಪ್ಪನೂ ಒಳ್ಳೇದಾದ್ರು, ಸ್ವಲ್ಪ ಕುಡಿತಾ ಇದ್ರು. ಇವಾಗ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿದ್ದೀವಿ ಎಲ್ಲ ಕಡೆಯಿಂದ. ನಾವು ಯಾವತ್ತೂ ಅವ್ರಿಗೆ ಚಿರಋಣಿ, ತಾಯಿಗೂ ಚಿರಋಣಿ, ಅವ್ರಿಗೂ ಚಿರಋಣಿ ನಾನು.